ಹಾಯ್, ನಮಸ್ತೆ. ಮನೆ ತಿಂಡಿ ಯೂಟ್ಯೂಬ್ ಚಾನಲಿಗೆ ಎಲ್ಲರಿಗೂ ಸ್ವಾಗತ. ಹಾಗೆ ಇವತ್ತು ಮೇ 3, ಹಾಗೆ ನಾವೆಲ್ಲರೂ ಪ್ರವಾಸ ಹೋಗ್ತಾ ಇದ್ದೇವೆ. ಎಲ್ಲಿಗೆ ಹೋಗ್ತೇವೆ ಏನು ಅಂತ ಮುಂದೆ ನಾನು ವಿಡಿಯೋದಲ್ಲಿ ಹೇಳ್ತೇನೆ. ಹಾಗೆ ಮುಂದೆ ಒಳ್ಳೊಳ್ಳೆ ವಿಡಿಯೋ ಬರ್ತದೆ, ನೋಡ್ತಾ ಹೋಗಿ. ಹಾಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್. ಈಗ ಸಮಯ 8:30 ಗಂಟೆ ಆಯಿತು, ರಾತ್ರಿ. ಈಗ ನಾವು ಹೊರಡುತ್ತಾ ಇದ್ದೇವೆ. ಪ್ಯಾಕಿಂಗ್ ಎಲ್ಲ ಆಗಿದೆ. ಪ್ಯಾಕಿಂಗ್ ಎಲ್ಲ ಮಾಡೋದು ನನಗೆ ತೋರಿಸಲಿಕ್ಕೆ ಆಗಲಿಲ್ಲ. ಹಾಗೆ ಈಗ ನನ್ನ ಮಗ ಬ್ಯಾಗನ್ನೆಲ್ಲ ತಗೊಂಡೋಗಿ ಕಾರಿಗೆ ಹಾಕ್ತಾ ಇದ್ದಾನೆ. ಹಾಗೆ ಜೋರಾಗಿ ಗಾಳಿ ಬೀಸ್ತಾ ಉಂಟು. ಮಳೆ ಬರ್ತದ ಏನು ಅಂತ ಗೊತ್ತಿಲ್ಲ. ಹಾಗೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಹೊರಡ್ತಾ ಇದ್ದೇವೆ. ಮತ್ತು ಮುಂದೆ ಎಲ್ಲಿಗೆ ಹೋಗೋದು ಅಂತ ಹೇಳ್ತೇನೆ. ಹಾಗೆ ನಾವು ಹೊರಡಿ ಮಂಗಳೂರಿಗೆ ಮುಟ್ಟುವಾಗ ಡೀಸೆಲ್ ಹಾಕಲಿಕ್ಕೆ ಅಂತೇಳಿ ಪೆಟ್ರೋಲ್ ಬಂಕಿಗೆ ಹೋದ್ವಿ. ಡೀಸೆಲ್ ಹಾಕುವ ಗಾಡಿಗೆ ಪೆಟ್ರೋಲನ್ನು ಹಾಕಿಟ್ಟಿದ್ದಾರೆ. ನಾವು ಹೊರಡುವಾಗಲೇ ಎಡವಟ್ಟು ಮಾಡಿಬಿಟ್ಟಿದ್ದಾರೆ. ಹಾಗೆ ಮತ್ತೆಂತ ಮಾಡೋದು, ಪೆಟ್ರೋಲ್ ಅರ್ಧ ತುಂಬಿ ಆಗುವಾಗ ಅವನಿಗೆ ಗೊತ್ತಾಯಿತು ಇದು ನಾನು ಪೆಟ್ರೋಲ್ ಹಾಕಿದ್ದು ಅಂತೇಳಿ. ನೋಡಿ, ಹಾಗೆ ಪೆಟ್ರೋಲ್ ಫುಲ್ಲು ಖಾಲಿ ಮಾಡಿದರು. ನೋಡಿ, 2 ಕ್ಯಾನ್ ತುಂಬಿಸಿದ್ದಾರೆ ಪೆಟ್ರೋಲನ್ನು. ಹಾಗೆ ಟ್ಯಾಂಕನ್ನು ಚೆನ್ನಾಗಿ ತೊಳೆದು ಪುನಃ ತುಂಬಿಸಿದ್ರು. ನೋಡಿ, ಇಲ್ಲೇ ನಾನು ಹೆಸರು ಅದು ಇದೇನು ಹೇಳೋದಿಲ್ಲ, ಮ್ಯಾಂಗ್ಳೂರಲ್ಲಿ ಆಗಿದ್ದು. ಹಾಗೆ ಇಲ್ಲಿಂದ ಹೊರಡುವಾಗ 12 ಗಂಟೆ. ಹಾಗೆ ನಾವಲ್ಲಿ ಮಂಗಳೂರಿಂದ ಹೊರಡುವಾಗ 12:30 ಗಂಟೆ ಆದ ಕಾರಣ ಇಲ್ಲಿಗೆ ಮುಟ್ಟುವಾಗ ಸಾಧಾರಣ 9 ಗಂಟೆ ಆಯಿತು. ನಾನು ಎಲ್ಲಿಗೆ ಹೋಗ್ತಿದ್ದೇನೆ ಅಂತ ನಿಮ್ಮ ಹತ್ರ ಹೇಳಲಿಲ್ಲಲ್ಲ, ಈಗ ಹೇಳ್ತಾ ಇದ್ದೇನೆ. ಹಾವೇರಿಗೆ ಹನುಮಂತ, ಸರಿಗಮಪ ಹನುಮಂತನ ಊರು ಹಾವೇರಿ. ಅಲ್ಲಿಗೆ ನಾವು ಹೋಗ್ತಾ ಇದ್ದೇವೆ. ಬೀಜ ಇರುತ್ತಲ್ಲ, ಬೀಜ ಇರುತ್ತೆ. ಒಂದಾದ್ರೂ ಹೂ ಕೊಡ್ಬೋದಾ? ಹೂ ಬೇಕು ಅಲ್ಲ, ಅದರೊಳಗೆ ಇರುತ್ತಲ್ಲ ಬೀಜ. ಈಗಿರಲ್ಲ, ಈಗ ಒಣಗಬೇಕು. ಪೂರ ಇದಾಗಿನ ಬೀಜ ಬರೋದು ಎಲ್ಲ ಬೆಳಿಬೇಕಾ? ಅಂದರೆ ಹೂ ಪೂರ ಇದು ಬಾಡಬೇಕಲ್ಲ, ಬೀಜ ಒಂದು ಬಾಡಿದೊಂದು ಕೊಡ್ತೀರಾ? ಅಷ್ಟು 2 ಸಾಕಿತ್ತು ನಮಗೆ. ಮೆಲ್ಲ 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 ಮೆಲ್ಲ. ಓ, ಅದು ಹೋಯ್ತಲ್ಲ. ಹಾಂ, 57 ಅಲ್ಲ, ಮುಂದೆ 270 ಗೋವಲ್ಲಿ. ಹೌದಾ? ಹೊಸರಿತಿ ಬಲಕ್ಕೆಲ್ಲ. ಹಾಗೆ ನಾವೆಲ್ಲರೀಗ ನನ್ನ ಫ್ರೆಂಡ್ ಗಾಯತ್ರಿ ಅಕ್ಕನ ಮನೆಗೆ ಬಂದಿದ್ದೇನೆ. ಅವರ ತಾಯಿ ಮನೆ ಹಾವೇರಿಯಲ್ಲಿ, ಅಲ್ಲಿಗೆ ಬಂದಿದ್ದೇವೆ. ಅವರು ನೋಡಿ ನಾವು ಬರ್ತೇವೆ ಅಂತೇಳಿ ತಿಂಡಿ ಎಲ್ಲ ಮಾಡ್ತಾ ಇದ್ದಾರೆ, ಪಡ್ಡು ಮಾಡ್ತಾ ಇದ್ದಾರೆ. ತೆಗಿರಿ. ಹಲೋ, ಹಾಂ, ಸರಿಯಾಗಿದಾ? ಪಡ್ಡು ಅಂತ ಹೇಳೋದು ನಮ್ಮ ಉತ್ತರ ಕರ್ನಾಟಕ ಸ್ಟೈಲಲ್ಲಿ. ಪಡ್ಡು ಚಟ್ನಿ ಸೂಪರ್ ಉಂಟು. ಪಡ್ಡು ಚಟ್ನಿ ಸೂಪರ್ ಉಂಟು. ಪಡ್ಡು ಸೂಪರ್ ಉಂಟು. ಸೂಪರ್ ಇದ್ದಕ್ಕೆ ಚಟ್ನಿ ಪಡ್ಡು ಎಲ್ಲ ತಟ್ಟೆ ಖಾಲಿ. ಧೃತಿ ಸೂಪರ್.